ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ M.I. ಮಲ್ಲಪ್ಪ ಜೋತ. ಅಂತೂ ಇಂತೂ ಗಿಲ್ ಬಳಗ ಅಂದರೆ ಶುಭ್ಮನ್ ಗಿಲ್ ಬಳಗ ದೊಡ್ಡ ಸಾಧನೆಯನ್ನು ಮಾಡಿತು. ಅದು ಕೊನೆ ಟೆಸ್ಟ್ ಅದ್ಭುತ. ಒಂದೇ ಮಾತಿನಲ್ಲಿ ಹೇಳೋದಪ್ಪ ಅಂತಂದರೆ ಮತ್ತು ಟೆಸ್ಟ್ಗೆ ಮತ್ತು ಹೊಸ ಜೀವಂತಿಗೆ ತಂದುಕೊಳ್ತು ಅನ್ನುವಂಥದ್ದು ಅಷ್ಟು ಸತ್ಯದ. ಯಾಕಂದರೆ ಆಲ್ರೆಡಿ T20 ಮತ್ತು ಒನ್ ಡೇಗಳ ಮ್ಯಾಚ್ಗಳಿಂದಾಗಿ ವಿಶೇಷ ಜನ ಆಸಕ್ತಿ ಕಳ್ಕೊಳ್ತಾಯಿದ್ರು ಟೆಸ್ಟ್ ಬದಲಾಗಿ. ಅದು ನಿಜವಾಗಿಯೂ ಟೆಸ್ಟ್ ಆಗೋದು ಆಟಗಾರರದ್ದು ಇದೇ ಟೆಸ್ಟ್ನಲ್ಲಿ ಅನ್ನೋದು ಅಷ್ಟು ಸತ್ಯ. ಅಂಥದ್ರಲ್ಲಿ ಭಾರತದ ಜಯ ಬೇರೆ ಸಾಣದಲ್ಲ, ಎರಡು ಸಮ ಮಾಡ್ಕೊಳ್ಳೋದ್ರು. ಕೊನೆಯ ಟೆಸ್ಟ್ ಅಂತೂ ಎಂದೂ ಮರೆಯಲಾರದು. ಇದ್ರ ಹಿಂದಿನ ಟೆಸ್ಟ್ ಡ್ರಾ ಮಾಡ್ಕೊಂಡಿದ್ದು ಎಂದೂ ಮರೆಯಲಾರದು. ಯಾಕೆಂತಂದ್ರೆ ಇವೆರಡು ಟೆಸ್ಟ್ಗಳಿಂದಾಗಿ ಹೊಸ ಪೀಳಿಗೆಯ ಹೊಸ ಒಬ್ಬ ನಾಯಕ ಬಂದ ಗಿಲ್, ಜೊತೆಗೆ ಒಳ್ಳೆಯ ಆಟಗಾರರು ಸೀರಿಯಲ್ ಬಂದರೆ ಆಟಗಾರರು. ಕೊನೆಗೆ 6 ರನ್ಗಳ ಗೆಲುವು ಸಣ್ಣದಲ್ಲ, ಇದು 6 ರನ್ನದ್ದು. ಆಲ್ರೆಡಿ ಇಂಗ್ಲೆಂಡ್ ಗೆದ್ದೇ ಹೋಗಿತ್ತು. ಕೇವಲ 35 ರನ್ನು, ನೀವು 4 ವಿಕೆಟ್ಗಳಿದ್ದು. ಅಂಥ ಪ್ರಸಂಗದಲ್ಲಿ 35 ರನ್ ಒಳಗೆ ಅಂದ್ರೆ ಇನ್ನೂ 6 ರನ್ ಬೇಕಾಗಿರುವಾಗಲೇ ನಮ್ಮ ಮೊಹಮ್ಮದ್ ಸಿರಾಜ್ ಅದ್ಭುತವಾದನ್ನು ಸಾಧಿಸಿದರು. ವಿಶೇಷವಾಗಿ ಸಿರಾಜ್ ಧನಿವರಿದ ಆಟಗಾರ ಅಂತ ಹೇಳಬೇಕಾಗಿದೆ ಇವತ್ತು. ಮೊಹಮ್ಮದ್ ಸಿರಾಜ್ ಅವರ ಈ ಒಂದು ಹೋರಾಟ, ಅದರಲ್ಲೂ ಮುಖ್ಯವಾಗಿ ಅವರು 190ಕ್ಕೆ 9 ವಿಕೆಟ್ಗಳನ್ನು ತೆಗೆದುಕೊಂಡಿದ್ದು ಸಣ್ಣ ಸಾಧನೆ ಅಲ್ಲ. ಜೊತೆಗೆ ಗೆಲ್ಲಿಸಿದ್ದು ಭಾಳ ಮಹತ್ವದ್ದು. ಯಾಕಂದ್ರೆ ಅಲ್ಲಿ ರನ್ನು ಬಹಳ ಇಲ್ಲ, ವಿಕೆಟ್ 4 ಇದ್ದಾವೆ, ಬರೀ 35 ರನ್ ಹೊಡಿಬೇಕಾಗ್ಯದ. ಆ 35 ಉಳಿದ 3 ವಿಕೆಟ್ಗಳನ್ನು ತಕ್ಕೊಳ್ಬೇಕು. ಅದು ಅಸಾಧ್ಯದ ಕೆಲಸ. ಅಂಥ ಅಸಾಧ್ಯ ಅಂತ ತಿಳ್ಕೊಂಡಾಗ ಅದನ್ನು ಸಾಧ್ಯ ಮಾಡಿದಂಥ ಒಂದು ಗೌರವ ಏನಾದರೂ ಸಲ್ಲುದಿದ್ರೆ ನಮ್ಮ ಮೊಹಮ್ಮದ್ ಸಿರಾಜ್ಗೆ. ಜೊತೆಗೆ ಇನ್ನೂ ಒಂದು ಸ್ವಲ್ಪ ಇಲ್ಲಿ ನಾವು ಗೆದ್ದಿದ್ದೀವಿ ಅಂತ ಸಂತೋಷ ಪಡುವಂಥದ್ದಲ್ಲ, ಫೀಲ್ಡಿಂಗ್ದಲ್ಲಿ ನಾವು ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು ಅನ್ನುವಂಥದ್ದು ಈ ಕೊನೆಯ ಪಂದ್ಯದಿಂದ ನಮಗೆ ಅನುಭವ ಬಂದಿದ್ದು. ನಿರಂತರವಾಗಿ 5 ಟೆಸ್ಟ್ಗಳಲ್ಲೂ ನಾವು ಅಲ್ಲಲ್ಲ ಇದನ್ನು ಪಾಯಿಂಟ್ ಔಟ್ ಮಾಡ್ತಾ ಇರ್ತೀವಿ. ಹೌದು ಫೀಲ್ಡಿಂಗ್ ವೀಕ್ ಅದ ಅಂತ. ಯಾಕಂದರೆ ಇನ್ನೂ ಒಂದು 2-3 ಕ್ಯಾಚ್ಗಳನ್ನ ಹಿಡ್ಕೊಂಡಿದ್ರೆ ಇನ್ನೂ ಕಡಿಮೆ ಮೊತ್ತಕ್ಕೆ ಅವ್ರು ಔಟಾಗಿ ಹೋಗ್ತಾಯಿದ್ರು. ಅದೇನೂ ಇರಲಿ, ಆದರೆ ಇವತ್ತು ಅದು ನೆನಪಿಸ್ಬೇಕಾಗ್ತದೆ ಗೆಲುವಿನಲ್ಲಿ. ಯಾಕೆಂದರೆ ಸೋಲಿಗೆ ಕಾರಣ ಆಗ್ಬೋದು ಅಂತ ಸ್ವತಃ ಸಿರಾಜ್ ಡ್ರಾಪ್ ಮಾಡಿದಂಥ ಕ್ಯಾಚಿನಿಂದಾಗೆ ಮ್ಯಾಚ್ ಹೋಗ್ತಿತ್ತೋ ಏನೋ ಕೈಯಿಂದ. ಆದರೆ ಇಲ್ಲೇ ಮೊಹಮ್ಮದ್ ಸಿರಾಜ್ ಒಂದು ಕಾನ್ಫಿಡೆಂಟಾಗಿ, ಜೊತೆಗೆ ಲೈನಲ್ಲಿ ಲೆಂತ್ ಮೇಂಟೈನ್ ಮಾಡೋದು, ಸಿಟ್ಟಿನಿಂದ ಹೋಗುವಂಥದ್ದಲ್ಲ ಬಾಲಿಂಗು. ಎದುರಾಳಿಗೆ ದೋಷ ಅಂತ ತಿಳ್ಕೊಂಡು ಅವನು ಅರ್ಥ ಮಾಡಿಕೊಂಡು ಬಾಲಿಂಗ್ ಮಾಡಿ ಅವ್ನು ಔಟ್ ಮಾಡುವಂಥದ್ದು. ನಮಗೆ ಎಷ್ಟು ಆತಂಕ ಇರ್ತದನೋ ಕೊನೆಯ ಬ್ಯಾಟ್ಸ್ಮನ್ಗಳಿಗೂ ಅಷ್ಟು ಆತಂಕ ಇರ್ತದೆ. ಯಾಕಂದ್ರೆ ಅಂಥ ಹೇಳಿಕೊಳ್ಳುವಂಥ ಬ್ಯಾಟ್ಸ್ಮನ್ ಲಾಸ್ಟಿಗೆ ಬಂದಂಗೆ ಇರ್ತಾ ಇರೋದಿಲ್ಲ. ಆದರೂ ಅಲ್ಲೂ ಈ 2020 ಮತ್ತು ಒಂದು ದಿನದ ಪಂದ್ಯಗಳಿಂದಾಗಿ ಕೊನೆಯ ಆಟಗಾರರು ಸಹ ಒಳ್ಳೆ ಬ್ಯಾಟ್ಸ್ಮನ್ ಇದ್ದಾರೆ ಇತ್ತೀಚೆಗೆ ಅಂತೇಳಿ ನಿಮಗೆ ಗೊತ್ತದ. ಅದಕ್ಕಾಗಿ ಇದು ಪೂರ್ತಿಯಾಗಿ ಇಂಗ್ಲೆಂಡ್ ಕೈಯಲ್ಲಿದ್ದಂಥ ಮ್ಯಾಚ್ ಆಗಿತ್ತು. ಅದನ್ನು ಕಸ್ಕೊಂಡಿದ್ದು ಸಾಲದಲ್ಲ. ಯಾಕಂದರೆ ಹುಲಿಯ ಗವಿ ಒಳಗೆ ಹೋಗಿ, ಅದು ಸಿಂಹದ ಗವಿ ಒಳಗೆ ಹೋಗಿ ಸಿಂಹನ ಹೊಡೆದಪ್ಪ ಅಂದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಅಂಥ ಒಂದು ಸಂದರ್ಭದಲ್ಲಿ ಇಂಗ್ಲೆಂಡಿನ ಓವಲ್ದಲ್ಲಿ ಹೋಗಿ ಸೋಲಿಸೋದು ಸಣ್ಣ ಸಾಧನೆ ಅಲ್ಲ, ನಿಜವಾಗಿ ದೊಡ್ಡ ಸಾಧನೆ. ಆ ಸಾಧನೆ ನಮ್ಮ ಆಟಗಾರರು ಮಾಡಿದ್ದಾರೆ. ಹೀಗಾಗಿ ಇನ್ನು ಮುಂದಿನ 50 ವರ್ಷಗಳವರೆಗೆ ನಿಶ್ಚಿತವಾಗಿಯೂ ಗಿಲ್ ಇನ್ನು ಈ ಕ್ಯಾಪ್ಟನ್ಶಿಪ್ನಿಂದ ಹಿಂದಿರುವ ಸಾಧ್ಯನೂ ಇಲ್ಲ. ಜೊತೆಗೆ ಇನ್ನೂ ದಿನದಿಂದ ದಿನಕ್ಕೆ ಬಲಿಷ್ಠ ಆಗುವಂಥ, ಮಾನಸಿಕವಾಗಿ ಬಲಿಷ್ಠ ಆಗುವಂಥ ಒಂದು, ಅದೇ ಕಾಲಕ್ಕೆ ಆಟಗಾರನ ಅಭ್ಯಾಸ ಮಾಡಲು ಬುದ್ಧಿವಂತಿಕೆ ಇದೆ. ಯಾಕೆಂದರೆ ಕ್ರಿಕೆಟ್ ಈಸ್ ಎ ಇಂಟೆಲಿಜೆಂಟ್ ಗೇಮ್. ಇಲ್ಲಿ ಬುದ್ಧಿಮತ್ತಿಕೆ ಬೇಕು, ದೈಹಿಕ ಸಾಧನೆಯೂ ಬೇಕು, ದೈಹಿಕ ಗಟ್ಟಿತನವೂ ಬೇಕು. ಜೊತೆಗೆ 11 ಜನ ಪ್ಲಸ್ 11 ಜನ 22 ವರ್ಷ ತನ್ನ ಮನಸ್ಸನ್ನು ಸಹಿತ ಅರ್ಥ ಮಾಡ್ಕೊಳ್ಳೋಂಥ ಒಬ್ಬ ಕ್ಯಾಪ್ಟನ್ ಬೇಕು. ಆ ಕ್ಯಾಪ್ಟನ್ ಇವತ್ತು ಸಿಕ್ಕಿದಾರಂತ ನಾವು ಅತ್ಯಂತ ಧೈರ್ಯವಾಗಿ ಹೇಳಬೇಕಾಗಿದೆ ಇವತ್ತು. ಯಾಕಂದ್ರೆ ಕೇವಲ 25 ವಯಸ್ಸಿನ ಈ ಹುಡುಗ ಇವತ್ತು ಎಂಥ ಸಾಧನೆ ಮಾಡಿದಾರಪ್ಪ ಅಂತಂದ್ರೆ ಮುಗಿಲತ್ತರ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಜೊತೆಗೆ ಟೆಸ್ಟ್ಗೆ, ಅದರಲ್ಲೂ ಆಸಕ್ತಿ ಕಳೆದ ಹೋಗ್ತಿರೋಂಥ ಟೆಸ್ಟ್ಗೆ ಹೊಸ ಆಸಕ್ತಿಯನ್ನು ಹುಟ್ಟಾಕಿದ್ದಾನೆ. ಹೀಗಾಗಿ ಅವರೊಬ್ಬರಲ್ಲ, ಎಲ್ಲರೂ ಟೀಮ್ನಲ್ಲಿ ಒಳ್ಳೆಯ ಆಟವನ್ನು ಆಡಿದ್ದಾರೆ ಅನ್ನೋದರಲ್ಲಿ 2 ಮಾತಿಲ್ಲ. ಅದರಲ್ಲೂ ಒಂದು ಮಾತನ್ನು ನಾವು ನೆನಪಿಟ್ಟು ಹೇಳಬೇಕಾಗ್ತದೆ. ಏನಪ್ಪ ಅಂತಂದ್ರೆ ಬುಮ್ರಾ ಅವನೊಬ್ಬನೊಬ್ಬ ಬೌಲರ್ ನುಂಗಿತ್ತು. ಇವತ್ತು 3-4 ಜನ ಹೊರ ಬಂದರು, ಹೊಸ ಬೌಲರ್ಗಳು ಅವನ ಮಟ್ಟದ್ದು. ಇವತ್ತಿನ ಕೊನೆ ಮ್ಯಾಚಲ್ಲಿ ಅವ್ರು ಇರಲಿಲ್ಲ ಬುಮ್ರಾ. ಅವ್ರು ಇಲ್ಲದೇ ಇದ್ದಾಗ ಗೆದ್ದು ತೋರಿಸಿದ್ರು ಅನ್ನೋದು ಭಾಳ ಮಹತ್ವದ್ದು. ಯಾಕಂದ್ರೆ ನಮ್ಮಲ್ಲಿ ಏನೈತೆ ಅಂದ್ರೆ ಹೀರೋ ವರ್ಷಿಪ್
ಭಾಳ ಅದು ನಮ್ಮಲ್ಲೇ ಭಾಳ ಇತ್ತು, ಈಗೂ ಅದು ಇಲ್ಲಂತಲ್ಲ. ಇವತ್ತು ನೋಡಿ ನಾವು ಶುಭ್ಮನ್ ಗಿಲ್ನು ಹೀರೋನು ಮಾಡೋ ಸಾಧ್ಯತೆಗಳಿದ್ದಾವೆ. ಆ ಅಪಾಯಕಾರಿ ಕೆಲಸ ನಾವು ಮಾಡಬಾರ್ದಾಗಿದೆ. ಯಾಕಂದ್ರೆ ಒಳ್ಳೆಯದನ್ನು ಮಾಡಿದಾಗ ಸರಿಯಾಗಿ ಆಡಿದಾಗ ನಾವು ಅವ್ರ ಬಗ್ಗೆ ಒಳ್ಳೆ ಮಾತ್ರ ನೋಡೋಣ. ಆದರೆ ಅವನು ಇಂದ್ರ ಚಂದ್ರ ದದೀಚಿ ಅಂತ ಹೇಳೋದ್ರಲ್ಲಿ ಏನೂ ಅರ್ಥ ಇಲ್ಲ. ಯಾಕಂದರೆ ಸ್ವತಃ ನಾವು ಎಚ್ಚರಿಕೆ ಕೊಡಬೇಕಾಗ್ತದೆ ಯಾರೋ ಆದರೂ ಸಹಿತ. ಆ ದಿಶೆಯಲ್ಲಿ ಇವತ್ತು ಗೆಲ್ಲನ್ನು ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ, ಹೊಗಳನು ಅದೇ ಕಾಲಕ್ಕೆ ತಪ್ಪಿದಾಗ ತಿದ್ದುವಂಥ ಕೆಲಸವನ್ನು ಸಹಿತ ಈ ನೋಡುವವರು ಅಂದ್ರೆ ಕ್ರಿಕೆಟ್ ಪ್ರಿಯರು ಅದನ್ನು ಮಾಡಬೇಕಾಗಿದೆ ಅಂತ. ಮತ್ತು ಎಲ್ಲೂ ಇರಲಿ ಸೋಲಿ ಗೆಲ್ಲಿ ಅದನ್ನು ಒಂದೇ ಥರವಾಗಿ ಸ್ವೀಕಾರ ಮಾಡುವಂಥ ಮನೋವೃತ್ತಿಯನ್ನು ಸಹಿತ ನಮ್ಮ ಕ್ರಿಕೆಟ್ ಪ್ರಿಯರು ಮಾಡಬೇಕಾಗಿದೆ. ಒಟ್ಟಿನಲ್ಲಿ ಏನೋ ಆಗಲಿ ಈ ಒಂದು ಪಂದ್ಯದಲ್ಲೇ ಈ ನಮ್ಮ ಮೊಹಮ್ಮದ್ ಸಿರಾಜ್ ಅವರಾಗಿರ್ಬೋದು, ಅದಕ್ಕೆಲ್ಲ ಪ್ರಸಿದ್ಧ ಕೃಷ್ಣ ಕರ್ನಾಟಕದ ಜಬರ್ದಸ್ತಾಗಿ ಈ ಸಂದರ್ಭದಲ್ಲಿ ಆಟ ಆಡಿದಾರೆ, ಬೌಲಿಂಗ್ ಮಾಡಿದ್ದಾರೆ, ಒಳ್ಳೆಯ ವಿಕೆಟ್ಗಳನ್ನು ತೆಗೆದುಕೊಂಡಿದ್ದಾರೆ. ಅವರ ಸಾಧನೆ ನಮ್ಮ ಸಿರಾಜ್ ಸಿಕ್ಕಿದ್ರಿಂದ ಇನ್ನಷ್ಟು ಗಟ್ಟಿಯಾಗಿದೆ. ಜೊತೆಗೆ ಆಕಾಶ್ ದೀಪ್ ಇವರು ಸಹಿತ ಭಾಳ ಉತ್ತಮ ಬೌಲಿಂಗ್ ಮಾಡಿದ್ದಾರೆ. ಇವರೆಲ್ಲರ ಬೌಲಿಂಗ್ ಜೊತೆಗೆ ಫೀಲ್ಡಿಂಗನ್ನು ಇನ್ನೂ ಸ್ವಲ್ಪ ಇಂಪ್ರೂವ್ ಆದ ಭಾಳ ಬೆಸ್ಟ್ ಆಗ್ತದೆ. ಜೊತೆಗೆ ಬ್ಯಾಟ್ಸ್ಮನ್ ಸಹಿತ ಅದರಲ್ಲೂ ಜೈಸ್ವಾಲ್ ಆಗಿರ್ಬೋದು, ಇನ್ನುಳಿದ ಆಟಗಾರರಾಗಿರ್ಬೋದು, ಅವರು ಈ ಒಂದು ಆಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದು. ಶುಭ್ಮನ್ ಗಿಲ್ ಅಂತೆ ಮುಗಿದೋಯ್ತು. ಬ್ಯಾಟಿಂಗ್ ಆಗಿರ್ಬೋದು, ಅವರ ಫೀಲ್ಡಿಂಗ್ ಸೆಟಪ್ ಆಗಿರ್ಬೋದು, ಅದರ ಬುದ್ಧಿವಂತಿಕೆಯಿಂದ ಆಟ ಆಡಿದ್ದಾರೆ. ಮತ್ತು ಎಂಥ ಕಠಿಣ ಪ್ರಸಂಗದಲ್ಲೂ ಸಂಯಮ ಕಳೆದುಕೊಳ್ಳಾರದ ಒಳ್ಳೆಯ ಬೌಲರ್ಗಳನ್ನು ಯೂಸ್ ಮಾಡಿಕೊಂಡು, ಜೊತೆಗೆ ಬ್ಯಾಟ್ಸ್ಮನ್ ದೋಷಗಳನ್ನು ಕಂಡುಕೊಂಡು ಆ ನೆಲೆಯಲ್ಲೇ ಫೀಲ್ಡ್ ಸೆಟಪ್ ಮಾಡೋದಾಗಲಿ, ಬೌಲಿಂಗ್ ಸೆಟಪ್ ಮಾಡೋದಾಗಲಿ ಮಾಡಿ ಇವತ್ತು ನಾನೊಬ್ಬ ಯೋಗ್ಯ ಕ್ಯಾಪ್ಟನ್, ನಾನು ಭಾರತದ ಈ ಒಂದು ಅನೇಕ ಬಂದು ಹೋಗಿದ್ದಾರೆ. ಗವಾಸ್ಕರ್ ಅಂತ ಆಟಗಾರ, ದೊಡ್ಡ ಆಟಗಾರ, ಜೊತೆಗೆ ಧೋನಿ ಅಂತ ಕ್ಯಾಪ್ಟನ್ನು, ವಿಕೆಟ್ ಕೀಪರು, ಅದೇ ಕಾಲಕ್ಕೆ ಗಂಗೂಲಿ ಅನ್ನುವಂಥ ಕ್ಯಾಪ್ಟನ್ನು, ಸಚಿನ್ ತೆಂಡೂಲ್ಕರ್ ಅಂತ ಒಂದು ಒಳ್ಳೆಯ ಆಟಗಾರ, ಬ್ಯಾಟ್ಸ್ಮನ್ನು, ಇಂಥ ಅನೇಕ ದಿಗ್ಗಜರನ್ನು ಪಡೆದಂಥ ಈ ಒಂದು ಟೀಮ್ಗೆ ಈಗ ಹೊಸದಾಗಿ ಒಂದು ಹೊಸ ನವ ರಕ್ತ ಬಂದದ. ಇದರಲ್ಲ ಎಲ್ಲರೂ ತಮ್ಮ ತಮ್ಮ ವಹಿಸಂಥ ಕೆಲಸವನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದೇ ಕಾಲಕ್ಕೆ ಅವರ ಆಟನೂ ಅಷ್ಟು ಸುಂದರ ಅಂತ. ಅದೇ ಕಾಲಕ್ಕೆ ವಾಷಿಂಗ್ಟನ್ ಸುಂದರವಾಗಿ ಬೌಲಿಂಗ್ ಮಾಡೋದು, ಇವೆಲ್ಲನೂ ಒಂದು ಎರಡು ಇಲ್ಲ, ಎಲ್ಲರೂ ಕುಡಿದಾಗ ಆಗ್ತದೆ. ಒಬ್ಬನ ಗೇಮ್ ಅಲ್ಲ. ಆದರೆ ಈ ಗೇಮ್ದಲ್ಲೇ ನಾನು ಒಬ್ಬನೇ ಅನ್ನುವಷ್ಟರ ಮಟ್ಟಿಗೆ ನಮ್ಮ ಮೊಹಮ್ಮದ್ ಸಿರಾಜ್ ಅವರು ತನ್ನ ಶಕ್ತಿ ತೋರಿಸಿದ ಮಾತ್ರ ಭಾಳ ಸ್ಮರಣೀಯ. ಇದೊಂದು ರೀತಿ ಮೊಹಮ್ಮದ್ ಸಿರಾಜನ್ನು ಹೀರೋ ಮಾಡಿದಂಥ ಪಂದ್ಯ. ಮತ್ತು ಅವರು ಹೀರೋ ಆಗಿ ಇರಲಿ ಅನ್ನೋದು ಎಲ್ಲರೂ ಬಯಕೆ. ಸಿರಾಜ್ ಆಗಲಿ, ಬುಮ್ರಾ ಅವರಾಗಲಿ, ಪ್ರಸಿದ್ಧ ಕೃಷ್ಣ ಅವರಾಗಲಿ, ಜೊತೆಗೆ ನಮ್ಮ ಆಕಾಶ್ ದೀಪ್ ಅವರಾಗಲಿ, ಮತ್ತು ಇನ್ನುಳಿದ ಅನೇಕ ಆಟಗಾರರು ಯಾರು ಏನು ಅನ್ನೋಕ್ಕಿಂತಲೂ ಇವರೆಲ್ಲರೂ ಒಳಗೊಳ್ಳುವಂಥ ಟೀಮ. ಈ ಟೀಮಿಗೆ ಇವತ್ತು ಹೊಸ ಒಂದು ಮಾರ್ಗ ಸಿಕ್ಕದ. ಅದು ವಿದೇಶಿ ನೆಲದಲ್ಲಿ ಗೆಲ್ಲುವುದಂದ್ರೆ ಹುಡುಗಾಟದ ವಿಷಯ ಎಲ್ಲ. ಗೆದ್ದಿದ್ದಾರೆ, ಗೆದ್ದಷ್ಟೇ ಅಲ್ಲ, ಸರಣಿ ಸಮ ಮಾಡ್ಕೊಂಡಿದ್ದಾರೆ. ಇಲ್ಲಿವರೆಗೆ ವಿಶೇಷವಾಗಿ ಸೋಲುಗಳು ಭಾಳಷ್ಟು ವಿದೇಶಿ ನೆಲದಲ್ಲಿ ಹೋದಾಗ ಕಾಣ್ತಾ ಇತ್ತು ಭಾಳ ಟೀಮು. ಈ ಸಲ ಒಳ್ಳೆಯ ಒಂದು ಪ್ರಗತಿಯನ್ನು ತೋರಿಸಿದ. ಜೊತೆಗೆ ಹಿರಿಯ ದಿಗ್ಗಜರಿಲ್ಲ, ಯಾರೂ ಇಲ್ಲ, ಆಟಗಾರರು ಯಾರೂ ಇಲ್ಲದ ಸಮಯದಲ್ಲೇ ತನ್ನ ವ್ಯಕ್ತಿತ್ವ ತೋರಿಸಿದ ಗಿಲ್ ಆಗಿರ್ಬೋದು, ಜೊತೆಗೆ ಅವರ ಆಟಗಾರರಾಗಿರ್ಬೋದು, ಎಲ್ಲರ ಸಾಂಘಿಕ ಪ್ರಯತ್ನದಿಂದ ಈ ಒಂದು ಅಸಾಧ್ಯವಾದ ಸಾಧ್ಯ ಆಗಿದೆ. ಅಸಂಭವ ಇದು ಅನ್ನುವಂಥ ಸಂಭವ ಆಗಿದೆ. ಅದಕ್ಕೆ ಎಲ್ಲರ ಸಹಕಾರ, ಎಲ್ಲರ ಶಕ್ತಿ ಅಲ್ಲಿ ಒಗ್ಗೂಡಿ ಒಂದು ಆಟದಲ್ಲಿ ಕೇಂದ್ರ ಇದ್ದಿದ್ದಕ್ಕಾಗಿ ಇವತ್ತು ನಮ್ಮ ಭಾರತ ಈ ಒಂದು ಸರಣಿ ಸಮ ಮಾಡ್ಕೊಂಬಂದದ್ದು. ಇಲ್ಲಾಂದ್ರೆ ಸರಣಿ ಸೋಲು ನಿಶ್ಚಿತನೇ ಇತ್ತೇನೋ, ಇನ್ನೇನಿಲ್ಲ, ಬರೀ 6 ರನ್ ಇದ್ದು ಆ ಸಂದರ್ಭದಲ್ಲೇ ಈ ಕೊನೆಯ 3 ವಿಕೆಟ್ಗಳನ್ನು ಪಡೆದಂಥ ನಮ್ಮ ಸಿರಾಜ್ ಯಾವಾಗಲೂ ಸ್ಮರಣೀಯಾಗಿ ಉಳಿತಾರೆ. ಜೊತೆ ನಮ್ಮ ಪ್ರಸಿದ್ಧ ಕೃಷ್ಣನೂ ಸಹಿತ ಒಳ್ಳೆ ಬೌಲಿಂಗ್ ಮಾಡಿದ್ದಾರೆ, 6 ವಿಕೆಟು ತೆಗೆದುಕೊಂಡಿದ್ದಾರೆ. ಒಟ್ಟಾರೆಯಾಗಿ ಇವರ ಒಂದು ಸಮ್ಮಿಶ್ರ ಶಕ್ತಿ ಮತ್ತು ಜೊತೆಗೆ ಆಟಗಾರರ ಶಕ್ತಿಯಿಂದಾಗಿ ಇವತ್ತು ಓವರ್ನಲ್ಲೇ ಒಂದು ಪವಾಡ ಆದಂಗೆ ಆಗಿ ಹೋಗ್ಬಿಡ್ತು. ಯಾಕಂದ್ರೆ ಕೇವಲ ನಾವು ಶಕ್ತಿ ಇದ್ದೀವಿ, ಗಟ್ಟಿಮಿಡಿದೀವಿ ಅಂತ ಅಷ್ಟಲ್ಲ, ಬುದ್ಧಿವಂತರು ಇದ್ದೀವಿ ಅನ್ನೋದನ್ನು ಈ ಸಂದರ್ಭದಲ್ಲಿ ತೋರಿಸೋದು. ಯಾಕಂದ್ರೆ ಕಡಿಮೆ ರನ್ಗಳ ಅಂತರದಿಂದ ಗೆಲ್ಲುವುದು ಅಷ್ಟು ಸುಲಭದ ಮಾತಲ್ಲ. ಯಾಕಂದರೆ ಎರಡೂಗಳ ದಿಗ್ಗಜ ಬ್ಯಾಟ್ಸ್ಮನ್ ಇರ್ತಾರೆ, ಎರಡೂಗಳ ದಿಗ್ಗಜ ಫೀಲ್ಡರ್ಸ್ ಇರ್ತಾರೆ, ಬೌಲರ್ಸ್ ಇರ್ತಾರೆ. ಆ ಸಂದರ್ಭ ಎಲ್ಲರಿಗೂ ಭಾಳ ಮಹತ್ವ ಇರ್ತದೆ. ಆ ಸಂದರ್ಭದಲ್ಲಿ ಮಾನಸಿಕವಾಗಿ ಯಾರು ವಿನ್ ಆಗ್ತಾರೆ ಆ ಮ್ಯಾಚನ್ನು ವಿನ್ ಆಗ್ತಾರೆ. ಅಲ್ಲಿ ಸೋಲ್ತಾರೆ ಮಾನಸಿಕವಾಗಿ, ನಾವು ಸೋಲ್ತೀನಿ ಏನೋ ಅಂತ ಭಯ ಬಂತಂದ್ರೆ ಹೋಗಿಬಿಡ್ತಿರ್ತಾರೆ. ಅದರಲ್ಲೇ ನಮ್ಮ ಗಿಲ್ ಅವರು ಗೆದ್ದಿದ್ದಾರೆ ಅನ್ನೋದ್ರಲ್ಲಿ ಯಾವ ಸಂಶಯ ಉಳಿದಿಲ್ಲ. ಒಟ್ಟಿನಲ್ಲಿ ಓವರ್ನಲ್ಲಿ ನಡೆದಂಥ ಈ ಮ್ಯಾಚ್ ಗೆಲುವಿನಿಂದಾಗ ಇಲ್ಲಿ 4ನೇ ನಂಬರ್ ಇದ್ದಂಥ ನಾವು ಈ ಒಂದು ಏನಪ್ಪ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ನಲ್ಲೇ ಇವತ್ತು 3ನೇ ಸ್ಥಾನಕ್ಕೆ ಬಂದಿದ್ದೀವಿ. 4ನೇ ಸ್ಥಾನಕ್ಕೆ ಇಂಗ್ಲೆಂಡ್ ಹೋಗಿದ್ದು ಈಗಾಗಲೇ ಬಿಡುಗಡೆ ಮಾಡಿದ ಒಂದು ರಿಪೋರ್ಟ್ಸಲ್ಲಿ ಕಂಡು ಬರ್ತಾಯಿದೆ. ಹೀಗಾಗಿ ಇನ್ನಷ್ಟು ಇಂಪ್ರೂವ್ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಇದು ಪಂದ್ಯ ಈ ಒಂದು ಎಲ್ಲ ರಾಷ್ಟ್ರಗಳಿಗೂ ಸಹಿತ ಏನಪ್ಪ ಅಂದ್ರೆ ಭಾರತ ಬಲಿಷ್ಠದ ಪಟ್ಟು ತೋರಿಸ್ಬಿಟ್ಟಂಗಾಗ್ಯದ. ಜೊತೆಗೆ ಈ ಗಿಲ್ ಪಡೆ ಮಾತ್ರ ಇದಕ್ಕೆಲ್ಲ ಕಾರಣಕರ್ತರು. ಹೊಸ ಹುಡುಗರು ಇವತ್ತು ಗೆದ್ದಿದ್ದು
ನಿಜವಾಗಿಯೂ ನಮ್ಮ ಕ್ರಿಕೆಟ್ಗೆ ದೊಡ್ಡ ಭವಿಷ್ಯ ಇದೆ ಅನ್ನೋದು ಮಾತ್ರ ಅಷ್ಟ ಸತ್ಯ ಅಂತ ಹೇಳ್ತಾ, ಜೊತೆಗೆ ಇದು ಇನ್ನಷ್ಟು ಬೆಳೀಲಿ. ಆದರೆ ಅದೇ ಕಾಲಕ್ಕೆ ಇದೊಂದು ಆಟ ಆಗಿ ಇಡೀ ವಿಶ್ವವನ್ನು ಮನಸ್ಸು ಗೆಲ್ಲುವಂಥ ಒಂದು ದೊಡ್ಡ ಶಕ್ತಿಯಾಗಿ ಬೆಳೀಲಿ ಅಂತ ಹೇಳ್ತಾ, ಅದರಲ್ಲೂ ಭಾರತದ ಕ್ರಿಕೆಟ್ ಅಂತ ಇನ್ನೂ ಎತ್ತರಕ್ಕೆ ಇರಲಿ ಮತ್ತು ಗೆಲ್ಲ ಬೆಳಗಂತ ನಿಶ್ಚಿತವಾಗಿ ಗೆಲ್ಲ ಮುಂದಿನ 50 ವರ್ಷ ಕ್ಯಾಪ್ಟನ್ಶಿಪ್ ಸರಿಲಿಕ್ಕಿಲ್ಲ ಅನಿಸ್ತದ. ಯಾಕಂದ್ರೆ ಅಂಥ ಪ್ರತಿಭೆ ಅವನಲ್ಲದ, ದೈಹಿಕ ದಾಢ್ರ್ಯನೂ ಅಲ್ಲದ, ಜೊತೆಗೆ ಪ್ರತಿಯೊಬ್ಬರ ಜೊತೆಗೆ ಅವನ ವ್ಯವಹಾರ, ಆಟಗಾರರ ಜೊತೆ ವ್ಯವಹಾರ ಅತ್ಯಂತ ಆತ್ಮೀಯ ಮತ್ತು ಪ್ರೀತಿಯಿಂದ ಕೂಡಿದೆ ಅಂತೇಳಿ ಅವ್ರು ಸಹ ಆಟಗಾರರು ಹೇಳ್ತಾ ಇದ್ದಾರೆ. ಇವನ್ನದ ಒಂದು ಮಾತು ಹೇಳೋದಪ್ಪ ಅಂದ್ರೆ, ಅವ್ರು ಕೊಡ್ತಂಥ ಏನು ಡ್ರಾಯಿಂಗ್ ರೂಮ್ ಇರ್ತದೆ, ಆ ಡ್ರಾಯಿಂಗ್ ರೂಮ್ದಲ್ಲಿ ಎಲ್ಲ ಒಂದು ಪ್ರೀತಿ ವಿಶ್ವಾಸ ಭಾಳ ಅದ ಅನ್ನುವಂಥ ಮಾತು, ಮತ್ತು ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ಆಡುವಂಥ ವ್ಯಕ್ತಿತ್ವ ಗೆಲ್ಲರದು ಅಂತ ಹೇಳ್ತಾ ಇದ್ದಾರೆ. ಏನೋ ಗೆದ್ದಿದ್ದಾರೆ, ಗೆದ್ದಾಗ ಭಾಳ ಹೋಳಿಗಿಂತಲೂ ಸೋತಾಗ ಭಾಳ ತೆಗಳಿಗಿಂತಲೂ ಒಳ್ಳೆಯ ಸಾಧನೆ ಮಾಡಿದ್ದಾರೆ. ಇದಕ್ಕೆ ಗುಡ್ ಲಕ್, ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ, ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬಾರ್ದು. S60 ನ್ಯೂಸ್ ಅಥವಾ ಸತ್ಯದ ಕೈಗಳಲ್ಲಿ ವಂದನೆಗಳು.